ಹೆಸರು ಇನ್ನೊಂದ್ಸಲಿ ಜೋರಾಗಿ. ರಾಜಶ್ರೀ ವೈದ್ಯ. ರಾಜಶ್ರೀ ವೈದ್ಯ. ತಮಗೆ ನಾನು ವೈಕುಂಠ ವರ್ಣನೆಯಲ್ಲಿ ಪ್ರಶ್ನೆಯನ್ನು ಕೇಳ್ತೀನಿ. ಮೊದಲನೇ ಪ್ರಶ್ನೆ ತಮಗೆ, ಅಜ್ಞಾನಾಂಧಸ್ಯ ಮೇ ನಿತ್ಯಂ ವಿಷ್ಣೋರ್ಮಾಗಂ ಪ್ರದರ್ಶಯ ಎಂದು ಯಾರನ್ನು ಸ್ತುತಿಸಲಾಗಿದೆ? ಶ್ರೀ ವಿಷ್ಣು ಚಕ್ರವನ್ನು ಸ್ತುತಿಸಲಾಗಿದೆ. ವಿಷ್ಣುನಲ್ಲ ಅಲ್ವಾ? ವಿಷ್ಣುನಲ್ಲ, ಯಾರನ್ನ ಸ್ತುತಿ ಮಾಡ್ಯಾಗಿದೆ? ವಿಷ್ಣು ಚಕ್ರವನ್ನು. ಅಂದ್ರೆ ವಿಷ್ಣುನ ಸ್ತುತಿ ಮಾಡೋದು ಬೇರೆ, ಚಕ್ರನೇ ಅಷ್ಟು ಮಹಿಮೆ ಇದೆ. ಏನಾಯ್ತು ಹೇಳ್ರಿ? ಚಕ್ರ ಸುದರ್ಶನ ಚಕ್ರ. ಇವರು ಯಾರು? ಅಂಬರೀಷ ರಾಜನ ಉಪವಾಸ ಜಾಗರ ಭಾಗವತ ಧರ್ಮದಿ ಜೀವನ ಮಧುರ. ಅಂಬರೀಷ ರಾಜನ ಉಪವಾಸ ಜಾಗರ ಭಾಗವತ ಧರ್ಮದಿ ಜೀವನ ಮಧುರ. ಪರಮಾತ್ಮನು ಬಲಿಯನ್ನು ಪಾತಾಳದಲ್ಲಿಟ್ಟು ಇಂದ್ರ ಪದವಿಯನ್ನು ಯಾರಿಗೆ ಕೊಟ್ಟನು? ಪರಮಾತ್ಮನು ಬಲಿಯನ್ನು ಪಾತಾಳದಲ್ಲಿಟ್ಟು ಇಂದ್ರ ಪದವಿಯನ್ನು ಯಾರಿಗೆ ಕೊಟ್ಟನು? ಇಂದ್ರ ಪದವಿಯನ್ನು ದೇವೇಂದ್ರನಿಗೆ ಕೊಟ್ಟನು. ಬಲಿಯನ್ನು ಪಾತಾಳ ಕಟ್ಟಿ ಪಾತಾಳದಲ್ಲಿ ಇಟ್ಟು ಇಂದ್ರನು ಪದವಿಯನ್ನು ದೇವೇಂದ್ರನಿಗೆ ಕೊಟ್ಟನು. ದೇವೇಂದ್ರನಿಗೆ ಕೊಟ್ಟನು. ಸರಿಯಾದ ಉತ್ತರ. ನಾನು ನಿಮಗೆ ಮಂತ್ರಾಲಯ ಪ್ರಭುಗಳು ಅದರಲ್ಲಿ ಪ್ರಶ್ನೆಯನ್ನು ಕೇಳ್ತೀನಿ. ಮೊದಲನೇ ಪ್ರಶ್ನೆ ತಮಗೆ, ಪಾಂಡವ ಕೌರವರ ನಂತರದ ಪೀಳಿಗೆಯವರು ಯಾರೆಲ್ಲ ಯುದ್ಧದಲ್ಲಿ ಉಪಸ್ಥಿತರಿದ್ದರು? ಪಾಂಡವ ಕೌರವರ ನಂತರದ ಪೀಳಿಗೆಯವರು ಯಾರೆಲ್ಲ ಯುದ್ಧದಲ್ಲಿ ಉಪಸ್ಥಿತರಿದ್ದರು? ಪಾಂಡವರ ಯುದ್ಧದಲ್ಲಿ ಭೀಮನ ಪುತ್ರ ಘಟೋತ್ಕಚ, ಅಭಿಮನ್ಯು ಹಾಗೂ ಕರ್ಣನ ಪುತ್ರರು ಉಪಸ್ಥಿತರಿದ್ದರು ಇತ್ಯಾದಿಗಳು ಇದ್ರು ಅಂದರೆ ನೋಡ್ರಿ, ಇನ್ನೊಂದು ಸ್ವಲ್ಪ ಹೇಳ್ತೀರಾ? ಎಲ್ಲರದ್ದು ಹೆಸರು ಹೇಳ್ತೀರಾ? ಹೇಳಿ. ಭೀಮನ ಪುತ್ರ ಘಟೋತ್ಕಚ, ಅರ್ಜುನನ ಪುತ್ರ ಅಭಿಮನ್ಯು ಹಾಗೂ ಕರ್ಣನ ಪುತ್ರರು ಇತ್ಯಾದಿಗಳು ಇದ್ರು. ಲಕ್ಷಣ ಕೂಡ ಸರಿಯಾದ ಉತ್ತರ. ನಿಮಗೆ ನಾನು ವೈಕುಂಠ ವರ್ಣನೆಯಲ್ಲಿ ದೊಡ್ಡ ಗ್ರಂಥ ವಾದಿರಾಜರದು, ಅದರಲ್ಲಿ ತಮಗೆ ಪ್ರಶ್ನೆಗಳನ್ನು ನಾನು ಕೇಳ್ತೀನಿ. ಮೊದಲನೇ ಪ್ರಶ್ನೆ ತಮಗೆ, ವಾದಿರಾಜರು ತಮ್ಮ ವೈಕುಂಠ ವರ್ಣನೆ ಕೃತಿಗೆ ತತ್ವಸಾರವೆಂದು ಏಕೆ ಕರೆದಿದ್ದಾರೆ? ವಾದಿರಾಜರು ತಮ್ಮ ವೈಕುಂಠ ವರ್ಣನೆ ಕೃತಿಗೆ ತತ್ವಸಾರವೆಂದು ಏಕೆ ಕರೆದಿದ್ದಾರೆ? ಎಲ್ಲ ಶ್ರುತಿಗಳನ್ನು ಮತಿಸಿ 4 ಗ್ರಂಥಗಳ ಸಂಧಿಗಳನ್ನು ಮಾಡಿರುವುದರಿಂದ ಅದಕ್ಕೆ ವೈಕುಂಠ ವರ್ಣನೆ ಎಂದು ತತ್ವಸಾರವೆಂದು ಬಣ್ಣಿಸಿ ಹೇಳಿದ್ದು ಮಹತ್ವವನ್ನು ಕೊಟ್ಟಿದ್ದಾರೆ. ಸರಿಯಾದ ಉತ್ತರ. ಎಲ್ಲ ಶ್ರುತಿ ಪುರಾಣಗಳನ್ನು ಚೆನ್ನಾಗಿ ಮಥಿಸಿ ತತ್ವಸಾರವನ್ನು ಈ ಗ್ರಂಥದ 4 ಸಂಧಿಗಳಲ್ಲಿ ಬಣ್ಣಿಸಿರುವುದರಿಂದ ವೈಕುಂಠ ವರ್ಣನೆಗೆ ಕೃತಿಗೆ ತತ್ವಸಾರ ಅಂತ ಹೇಳ್ತಾರೆ. ಎಲ್ಲ ಸಾರಗಳನ್ನು ತುಂಬಿಬಿಟ್ಟಾರೆ, ಅದಕ್ಕೆ ತತ್ವಸಾರ ಅಂತಲೇ ಹೇಳ್ಬಿಟ್ಟು. ಅಂಥ ದೊಡ್ಡ ಕೃತಿ ಒಂದು ಏನಂದರೆ ವೈಕುಂಠ ವರ್ಣನೆ. ಇನ್ನು ಮುಂದಿನ